ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೌರವ್ಯೂಹದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳು ಯಾವ ರೀತಿಯಾಗಿ ಸೌರವ್ಯೂಹದ ಮೇಲೆ ಕೇಳಲಾಗುತ್ತದೆ ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಅಂದಾಗ ಮಾತ್ರ ಸೌರವ್ಯೂಹದ ಕುರಿತು ತಿಳಿಯುವುದು. ನೋಡಿ, ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ? ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿದಾವ್ರಿ? ಹೌದಾ? ನೋಡಿ, ಗ್ರಹಗಳು ಎಂದರೇನು ಹಾಗಾದ್ರೆ ಗೊತ್ತಿದೆಯಾ? ಸೂರ್ಯನ ಸುತ್ತ ಗ್ರಹಗಳು ಸುತ್ತತಾವು. ಆದ್ರೆ ಗ್ರಹಗಳು ಎಂದರೇನು ನೋಡ್ರಿ, ಇದೇನ್ರಿ? ಸೂರ್ಯನ ಸುತ್ತ ಅಂಡಾಕಾರದ ಪಥದಲ್ಲಿ ಸುತ್ತುತ್ತಿರುವ ಆಕಾಶಕಾಯಿಗಳಿಗೆ ಏನಂತ ಕರಿತೀವಿ ನಾವು? ಗ್ರಹಗಳು. ಸೂರ್ಯನ ಸುತ್ತ ಅಂಡಾಕಾರ ಪಥದಲ್ಲಿ ಸುತ್ತುತ್ತಿರುವಂತಹ ಆಕಾಶಕಾಯಿಗಳಿಗೆ ಏನಂತ ಕರಿತೀವಿ ನಾವು? ಗ್ರಹಗಳು. ಒಟ್ಟು ಎಷ್ಟು ಗ್ರಹಗಳಿದಾವ್ರಿ? 8 ಗ್ರಹಗಳು. ಹಾಗಾದ್ರೆ ಸೌರವ್ಯೂಹದ ಗ್ರಹಗಳನ್ನ ಅನುಕ್ರಮದಲ್ಲಿ ಹೇಳ್ರಿ ನೋಡೋಣ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಹಾಗಾದ್ರೆ ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರವಿರುವಂತಹ ಗ್ರಹ ಯಾವ್ದ್ರಿ? ಬುಧ. ಸೂರ್ಯನಿಗೆ ಹತ್ತಿರವಿರುವ ಗ್ರಹ ಯಾವ್ದ್ರಿ? ಬುಧ ಗ್ರಹ. ಹೌದಾ? ಈ ಬುಧ ಗ್ರಹವು ಸೂರ್ಯನಿಗೆ ಹತ್ತಿರವಿರುವ ಸಮೀಪವಿರುವ ಗ್ರಹ ಯಾವುದು ಅಂತ ಕೇಳ್ತಾರೆ? ಬುಧ ಗ್ರಹ. ಬುಧ ಗ್ರಹದ ಬಣ್ಣ ಯಾವುದು ಅಂತ ಕೇಳ್ತಾರೆ? ಕಂದು ಬಣ್ಣ. ಯಾವ ಬಣ್ಣ ರೀ? ಕಂದು ಬಣ್ಣ. ಸೂರ್ಯನಿಗೆ ಸಮೀಪದಲ್ಲಿರುವುದರಿಂದ ಆ ಗ್ರಹದಲ್ಲಿ ಉಷ್ಣಾಂಶವಿರುತ್ತೆ, ಜಾಸ್ತಿ ಶಾಖ ಬೀಳುತ್ತೆ. ಹೌದಲ್ಲ? ಆದ ಕಾರಣ ಆ ಬುಧ ಗ್ರಹದಲ್ಲಿ ಏನಪ್ಪಾ ಅಂತಂದ್ರ ಉಷ್ಣಾಂಶವಿದೆ. ಅದೇ ರೀತಿಯಾಗಿ ಬುಧ ಗ್ರಹವು ಸೂರ್ಯನಿಗೆ ಸಮೀಪವಿರುವುದರಿಂದ ಸೂರ್ಯನನ್ನ ಬೇಗ ಏನ್ ಮಾಡತ್ರಿ? ಸುತ್ತುವರಿಯುತ್ತದೆ. ಸೂರ್ಯನನ್ನ ಏನ್ ಮಾಡತ್ರಿ? ಬೇಗ ಸುತ್ತುವರಿಯುತ್ತದೆ. ಈ ಎಲ್ಲಾ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳುವ ಮೊದಲು ನಾವು ಭೂಮಿಯ ಚಲನೆಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತೆ. ಭೂಮಿಯ ಚಲನೆಯಲ್ಲಿ ಪ್ರಮುಖವಾಗಿ 2 ವಿಧಗಳಿದಾವು. ಒಂದು ದೈನಂದಿನ ಚಲನೆ, ಇನ್ನೊಂದು ವಾರ್ಷಿಕ ಚಲನೆ. ದೈನಂದಿನ ಚಲನೆ ಅಂತಂದ್ರೆ ಪ್ರತಿಯೊಂದು ಗ್ರಹವು ತನ್ನ ಸುತ್ತ ತಾ ಸುತ್ತುವುದಕ್ಕೆ, ಇಲ್ಲಿ ಗ್ರಹಗಳಿದಾವಿಲ್ರಿ, ಇವೇನಪ್ಪಾ ಅಂತಂದ್ರ ತನ್ನ ಸುತ್ತ ತಾ ಸುತ್ತುವುದಕ್ಕೆ ಏನಂತ ಕರಿತೀವಿ? ದೈನಂದಿನ ಚಲನೆ. ನಮ್ಮ ಭೂಮಿಯು ಕೂಡ ಏನಪ್ಪಾ ಅಂತಂದ್ರ ತನ್ನ ಸುತ್ತು ಒಂದು ಸುತ್ತನ್ನ ಹಾಕುತ್ತೆ. ಹೌದಾ? ತನ್ನ ಸುತ್ತು ಯಾವ ದಿಕ್ಕಿಗೆ ಸುತ್ತು ಹಾಕುತ್ತಪ್ಪ ಅಂತಂದ್ರ ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿನ ಕಡೆಗೆ ಒಂದು ಸುತ್ತನ್ನ ಹಾಕಲು 24 ಗಂಟೆಗಳನ್ನ ತೆಗೆದುಕೊಳ್ಳುತ್ತದೆ. ಎಷ್ಟು ಗಂಟೆಗಳ್ರಿ? 24 ಗಂಟೆಗಳು. ಇದಕ್ಕೆ ಏನಂತ ಕರಿತೀವಿ ನಾವು? ಒಂದು ದಿನ ಅಥವಾ ದೈನಂದಿನ ಚಲನೆ. ಅದೇ ಭೂಮಿಯು ಸೂರ್ಯನನ್ನ ತನ್ನ ಕಕ್ಷಾ ಪಥದಲ್ಲಿ ಒಂದು ಸುತ್ತನ್ನ ಹಾಕಲು ಎಷ್ಟು ದಿನಗಳು ತೆಗೆದುಕೊಳ್ಳುತ್ತಪ್ಪ ಅಂತಂದ್ರ 365 ದಿನಗಳು. ಎಷ್ಟು ರೀ? 365 ದಿನಗಳು. ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂತಂದ್ರ ವಾರ್ಷಿಕ ಚಲನೆ. ಏನ್ರಿ? ವಾರ್ಷಿಕ ಚಲನೆ. ಭೂಮಿ ಸೂರ್ಯನನ್ನ ಸುತ್ತ ಹಾಕ್ಬೇಕಾಗಿತ್ತಪ್ಪ ಅಂತಂದ್ರ ಒಂದು ಸುತ್ತ ಹಾಕಕ್ಕೆ ಎಷ್ಟು ದಿನ ತಗೋತ್ರಿ? 365. ಈ ದಿನಕ್ಕೆ ಏನಂತ ಕರಿತೀವಿ ನಾವು? ವಾರ್ಷಿಕ ಚಲನೆ. ಭೂಮಿಯು ತನ್ನ ಸುತ್ತ ಹಾಕಲಲ್ಲಿ ಎಷ್ಟು ಗಂಟೆಗಳ ತೆಗೆದುಕೊಳ್ತೀವಿ? 24 ಗಂಟೆ. 24 ಗಂಟೆ ಅಥವಾ ಒಂದು ದಿನ. ಇದಕ್ಕೆ ಏನಂತ ಕರಿತೀವಿ ನಾವು? ದೈನಂದಿನ ಚಲನೆ. ಅರ್ಥ ಆಯ್ತು? ಎಲ್ಲಾ ಗ್ರಹಗಳು ತನ್ನ ಸುತ್ತ ತಾವು ಸುತ್ತುತ್ತಿರುವಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು? ದೈನಂದಿನ ಚಲನೆ. ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಹಾಕ್ತಾವಿಲ್ರಿ, ಇದಕ್ಕೆ ಏನಂತ ಕರಿತೀವಿ? ವಾರ್ಷಿಕ ಚಲನೆ. ಅರ್ಥ ಆಯ್ತು? ಇವಾಗ ಬುಧ ಗ್ರಹದ ಬಗ್ಗೆ ತಿಳ್ಕೊಂಡ್ವಿ. ಹೌದಾ? ಇದು ಸಮೀಪವಿರುವ ಗ್ರಹ, ಕಂದು ಬಣ್ಣದ ಗ್ರಹ, ಸಮೀಪ ಇರುವುದರಿಂದ ಸೂರ್ಯನನ್ನು ಬೇಗನೆ ಸುತ್ತುವರಿಯುತ್ತದೆ ಅಂತ ತಿಳ್ಕೊಂಡಿವಿ. ಈ ಸೂರ್ಯನ ನೆಕ್ಸ್ಟ್ ಬರುವ ಗ್ರಹ ಯಾವ್ದ್ರಿ? ಶುಕ್ರ. ಯಾವ ಗ್ರಹ ರೀ? ಶುಕ್ರ ಗ್ರಹ. ಎರಡನೇ ಗ್ರಹ. ಸೂರ್ಯನಿಂದ ಎರಡನೇ ಸ್ಥಾನದಲ್ಲಿರುವ ಗ್ರಹ ಯಾವುದು ಅಂತ ಕೇಳ್ತಾರೆ? ಶುಕ್ರ ಗ್ರಹ. ಈ ಶುಕ್ರ ಗ್ರಹವು ಕೂಡ ಏನಪ್ಪಾ ಅಂತಂದ್ರ ಸೂರ್ಯನಂತೆ ಪ್ರಕಾಶಮಾನವಾದ ಗ್ರಹ. ಯಾವ ಗ್ರಹ ರೀ?
ಗ್ರಹವನ್ನ ನಾವು ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಎಂದು ಕರೆಯುತ್ತೇವೆ. ಬೆಳಗಿನ ಚುಕ್ಕೆ, ಸಂಜೆಯ ಚುಕ್ಕೆ ಅಂತ ಕರಿತೀವಿ. ಯಾವ ಗ್ರಹಕ್ರಿ? ಶುಕ್ರ ಗ್ರಹ. ಅರ್ಥ ಆಯ್ತು ನೋಡ್ರಿ. ಯಾವ ಗ್ರಹಕ್ಕೆ ನಾವು ಬೆಳ್ಳಿ ಚುಕ್ಕೆ, ಬೆಳಗಿನ ಚುಕ್ಕೆ, ಸಂಜೆ ಚುಕ್ಕೆ ಅಂತ ಕರಿತೀವಿ? ಯಾವ್ದ್ರಿ? ಭೂಮಿ. ಭೂಮಿ ನೋಡ್ರಿ, ನಾವು ವಾಸಿಸುವ ಪ್ರತಿಯೊಂದು ಜೀವಿಯು ವಾಸಿಸುವ ಗ್ರಹ ಯಾವ್ದ್ರಿ? ಆದ್ದರಿಂದಲೇ ಜೀವಿಗಳು ವಾಸಿಸುವ ಏಕೈಕ ಗ್ರಹ ಯಾವ್ದ್ರಿ? ಭೂಮಿಯ ಬಣ್ಣ ಯಾವ ರೀತಿಯಾಗಿರುತ್ತ್ರಿ? ನೀಲಿ ಬಣ್ಣ. ನೀಲಿ ಗ್ರಹ ಅಂತ ಯಾವ್ದು ಕರಿತೀವಪ್ಪ ಅಂತಂದ್ರ ನಾವು ಭೂಮಿಗೆ. ಯಾವ ಗ್ರಹ ರೀ? ನೀಲಿ. ಭೂಮಿ ಅನ್ನೋದು ಜೀವಿಗಳು ವಾಸಿಸುವ ಏಕೈಕ ಗ್ರಹ ಆಗಿದೆ. ಇದು ಸೂರ್ಯನಿಂದ ಎಷ್ಟನೇ ಸ್ಥಾನದಲ್ಲಿದೆ? ಹಾಗೂ ಸೌರ ವ್ಯೂಹದಲ್ಲಿ ಅತ್ಯಂತ ದೊಡ್ಡ 5ನೇ ಗ್ರಹ. ಅತ್ಯಂತ ದೊಡ್ಡ 5ನೇ ಗ್ರಹ ಯಾವ್ದಪ್ಪ ಅಂತಂದ್ರೆ ನಮ್ಮ ಭೂಮಿ. ದೊಡ್ಡ ಗ್ರಹ ಅಂತಂದ್ರೆ ಗುರು. 5ನೇ ದೊಡ್ಡ ಗ್ರಹ ಅಂತಂದ್ರೆ ಭೂಮಿ. ಅರ್ಥ ಆಯ್ತು? ದೊಡ್ಡ ಗ್ರಹ ಅಂತಂದ್ರೆ ಗುರು. 5ನೇ ದೊಡ್ಡ ಗ್ರಹ ಯಾವ್ದ್ರಿ? ನಮ್ದು ಭೂಮಿ. ಅರ್ಥ ಆಯ್ತು? ಜೀವಿಗಳು ವಾಸಿಸುವ ಏಕೈಕ ಗ್ರಹ ಭೂಮಿ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಭೂಮಿ. ನೀಲಿ ಬಣ್ಣವನ್ನ ಹೊಂದಿದೆ ಅಂತ ಹೇಳ್ಬೋದು. ಭೂಮಿಗೆ ದೈನಂದಿನ ಚಲನೆ ಇದೆ ಮತ್ತು ವಾರ್ಷಿಕ ಚಲನೆ ಇದೆ. ಇವೆರಡು ಕಾನ್ಸೆಪ್ಟ್ ನಿಮಗೆ ಈಗಾಗಲೇ ತಿಳಿದಿದೆ ಅಂತ ಹೇಳ್ಬೋದು. ಆಮೇಲೆ ಭೂಮಿಯ ಆಕಾರ ಯಾವ ರೀತಿಯಾಗಿದೆ ರೀ? ಜಿಯಾಯ್ಡ್ ಅಥವಾ ಭೂಮ್ಯಾಕಾರ. ಭೂಮಿಯ ಆಕಾರ ಯಾವ್ದ್ರಿ? ಜಿಯಾಯ್ಡ್ ಅಥವಾ ಭೂಮ್ಯಾಕಾರವಾದ ರಚನೆಯನ್ನ ಹೊಂದಿದೆ. ನಮ್ಮ ಜಿಯಾಯ್ಡ್ ಅಥವಾ ಭೂಮ್ಯಾಕಾರದ ರಚನೆಯನ್ನ ಹೊಂದಿದೆ ಅಂತ ಹೇಳ್ಬೋದು. ಇದು ಏನಪ್ಪಾ ಅಂತಂದ್ರ ಭೂಮಿ ಗ್ರಹದ ಬಗ್ಗೆ ಹೊಂದಿರುವಂತ ಮಾಹಿತಿ. ಮುಂದಿನ ಗ್ರಹ ಯಾವ್ದ್ರಿ? 4ನೇ ಗ್ರಹ ಮಂಗಳ. ಯಾವ್ದ್ರಿ? ಮಂಗಳ. ಸೂರ್ಯನಿಂದ 4ನೇ ಸ್ಥಾನದಲ್ಲಿರುವ ಗ್ರಹ ಯಾವ್ದಪ್ಪ ಅಂತಂದ್ರೆ ಮಂಗಳ ಗ್ರಹ. ಈ ಮಂಗಳ ಗ್ರಹದಲ್ಲಿ ಕೆಂಪು ಮಣ್ಣಿದೆ. ಯಾವ ಮಣ್ಣಿದೆ ರೀ? ಕೆಂಪು ಮಣ್ಣಿದೆ. ಆದ್ದರಿಂದ ಆ ಕೆಂಪು ಮಣ್ಣಲ್ಲಿ ಅದೇ ರೀತಿಯಾಗಿ ಈ ಮಂಗಳ ಗ್ರಹದ ಹೊರ ಮೇಲ್ಮೈ ಏನಪ್ಪಾ ಅಂತಂದ್ರ ಕಬ್ಬಿಣದ ಆಕ್ಸೈಡ್ ಇಂದ ಮಾಡಲ್ಪಟ್ಟಿದೆ. ಯಾವ್ದ್ರಿಂದ ರೀ? ಕಬ್ಬಿಣದ ಆಕ್ಸೈಡ್. ಈ ಕಬ್ಬಿಣದ ಆಕ್ಸೈಡ್ ಯಾವ ಕಲರ್ ಇರುತ್ತಪ್ಪ ಅಂತಂದ್ರ ಕೆಂಪು ಕಲರ್. ಯಾವ್ದ್ರಿ? ಆದ್ದರಿಂದ ಮಂಗಳ ಗ್ರಹವನ್ನ ನಾವು ಕೆಂಪು ಗ್ರಹ ಮತ್ತು ಅಂಗಾರಕ ಗ್ರಹ ಎಂದು ಕರೆಯುತ್ತೇವೆ. ಯಾವ ಗ್ರಹಕ್ಕೆ? ಮಂಗಳ ಗ್ರಹಕ್ಕೆ. ಮಂಗಳ ಗ್ರಹಕ್ಕೆ ಕಬ್ಬಿಣದ ಡೈಆಕ್ಸೈಡ್ ಕೆಂಪು ಬಣ್ಣದಲ್ಲಿ ಇರುವುದರಿಂದ ಈ ಮಂಗಳ ಗ್ರಹಕ್ಕೆ ಏನಂತ ಕರಿತೀವಿ ನಾವು? ಕೆಂಪು ಗ್ರಹ ಅಥವಾ ಅಂಗಾರಕ ಗ್ರಹ ಎಂದು ಕರೆಯುತ್ತೇವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮಂಗಳ ಗ್ರಹಕ್ಕೆ 2 ಉಪಗ್ರಹಗಳಿವೆ ಅಂತ ಹೇಳ್ಬೋದು. ಯಾವ್ಯಾವ್ರಿ? ಡಿಮೋಸ್ ಮತ್ತು ಫೋಬೋಸ್. ಡಿಮೋಸ್ ಮತ್ತು ಫೋಬೋಸ್ ಮಂಗಳ ಗ್ರಹ. ಅರ್ಥ ಆಯ್ತು? ಡಿಮೋಸ್ ಮತ್ತು ಫೋಬೋಸ್. ಯಾವ ರೀತಿಯಾಗಿ ನೆನ್ಪಿಟ್ಕೊಬೇಕಪ್ಪ ಅಂತಂದ್ರೆ ಮಂಗಳ ಅನ್ನೋ ಹುಡುಗಿದಾಳ, ಆಕೆ ಏನಿದಾಳ? ಸೂಪರ್. ಆಕೆ ಡಿಪಿ ಏನೈತ್ರಿ? ಸೂಪರ್ ಐತಿ. ಡಿ ಅಂದ್ರೆ ಡಿಮೋಸ್, ಪಿ ಅಂದ್ರೆ ಫೋಬೋಸ್, ಡಿಪಿ. ಅರ್ಥ ಆಯ್ತು? ಮಂಗಳ ಗ್ರಹದ ಮೇಲೆ ಪದೇ ಪದೇ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಮಂಗಳ ಗ್ರಹದ ಉಪಗ್ರಹಗಳು ಯಾವ್ದು? ಆಮೇಲೆ ನಮ್ಮ ಭೂಮಿಗೆ ಇರುವಂತ ಏಕೈಕ ಉಪಗ್ರಹ ಯಾವ್ದ್ರಿ? ಚಂದ್ರ. ಚಂದ್ರ. ನಮ್ಮ ಭೂಮಿಗೆ ಒಂದೇ ಉಪಗ್ರಹ ಇದೆ. ಯಾವ್ದ್ರಿ? ಚಂದ್ರ. ಮುಂದಿನ ಗ್ರಹ 5ನೇ ಸ್ಥಾನದಲ್ಲಿರುವ ಗ್ರಹ ಯಾವ್ದಪ್ಪ ಅಂತಂದ್ರೆ ಗುರು ಗ್ರಹ. ಗುರು ಗ್ರಹವು ಸೂರ್ಯನಿಂದ 5ನೇ ಸ್ಥಾನದಲ್ಲಿರುವಂತ ಒಂದು ಗ್ರಹ ಅಂತ ಹೇಳ್ಬೋದು. ಸೌರ ವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವ್ದ್ರಿ? ಗುರು. ಸೌರ ವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಗ್ರಹವಾಗಿರೋದ್ರಿಂದ ಇದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ಬೃಹಸ್ಪತಿ ಎಂದು ಕರೆಯುತ್ತೇವೆ. ಏನಂತ ಕರಿತೀವ್ರಿ? ಬೃಹಸ್ಪತಿ ಎಂದು ಕರೆಯುತ್ತೇವೆ. ಈ ಗುರು ಗ್ರಹಕ್ಕೆ ಸಂಬಂಧಪಟ್ಟಂತೆ ಇದಕ್ಕೂ ಏನಪ್ಪಾ ಅಂತಂದ್ರ ಉಪಗ್ರಹಗಳದವು. ಯಾವ್ದಕ್ರಿ? ಗುರು ಗ್ರಹಕ್ಕೆ. ಆ ಉಪಗ್ರಹಗಳನ್ನ ಕಂಡು ಹಿಡಿದವ್ರು ಯಾರಪ್ಪ ಅಂತಂದ್ರ ಗ್ಯಾಲಿಲಿಯೋ ಗ್ಯಾಲಿಲಿ ಅವರು ಗುರು ಗ್ರಹಕ್ಕೆ ಸಂಬಂಧಪಟ್ಟಂತೆ 4 ಉಪಗ್ರಹಗಳನ್ನ ಕಂಡುಹಿಡಿತಾರೆ. ಅಯೋ, ಈರೋ, ಗ್ಯಾನಿಮೇಡ್, ಕ್ಯಾಲಿಸ್ಟೋ. ಅಯೋ, ಈರೋ, ಗ್ಯಾನಿಮೇಡ್, ಕ್ಯಾಲಿಸ್ಟೋ 4 ಉಪಗ್ರಹಗಳನ್ನ ಏನ್ ಮಾಡ್ತಾರ? ಕಂಡು ಹಿಡಿತಾರ ಅಂತ ಹೇಳ್ಬೋದು. ನೋಡ್ರಿ, ಈ ಒಂದು ಪ್ರಶ್ನೆ ಕೇಳ್ತಾರ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು ಅಂತ ಕೇಳ್ತಾರ. ಗ್ರಹ ಅಲ್ಲ, ಅತ್ಯಂತ ದೊಡ್ಡ ಉಪಗ್ರಹ ಯಾವುದು ಅಂತ ಕೇಳ್ತಾರೆ. ಅದು ಯಾವ್ದಪ್ಪ ಅಂತಂದ್ರೆ ಗುರು ಗ್ರಹದ ಒಂದು ಉಪಗ್ರಹವಾಗಿರುವ ಗ್ಯಾನಿಮೇಡ್. ಯಾವ್ದ್ರಿ? ಗ್ಯಾನಿಮೇಡ್.
ಅತ್ಯಂತ ದೊಡ್ಡ ಉಪಗ್ರಹ ಯಾವ್ದ್ರಿ? ಗ್ಯಾನಿಮೇಡ್. ಅದು ಎದ್ರದ್ದು ಉಪಗ್ರಹ ರೀ? ಗುರು. ಅರ್ಥ ಆಯ್ತು. ನಂತರ ಮುಂದಿನ ಗ್ರಹ ಯಾವ್ದ್ರಿ? ಶನಿ. ಅರ್ಥ ಆಯ್ತು. ಇನ್ನೊಂದು ಗುರು ಗ್ರಹ ಕೂಡ ಏನಪ್ಪಾ ಅಂತಂದ್ರ ತೆಳುವಾದ ಉಂಗುರದ ರಚನೆಯನ್ನ ಹೊಂದಿರುತ್ತೆ. ಯಾವ ರಚನೆ ರೀ? ತೆಳುವಾದ ಉಂಗುರ ರಚನೆಯನ್ನ ಹೊಂದಿರುತ್ತದೆ. ನಂತರ ಬರುವ ಗ್ರಹ ಯಾವ್ದಪ್ಪ ಅಂತಂದ್ರ ಶನಿ. ಶನಿ ಗ್ರಹದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರ ಶನಿ ಈ ಎಲ್ಲಾ ಗ್ರಹಗಳಲ್ಲಿ ಸುಂದರವಾದ ಗ್ರಹ ಯಾವುದು ಅಂತ ಕೇಳ್ತಾರ. ಸುಂದರವಾದ ಗ್ರಹ ಯಾವ್ದ್ರಿ? ಶನಿ. ಯಾಕ್ರಿ ಸುಂದರವಾಗಿತ್ರಿ? ಅವ್ರಿ ಶನಿ ಗ್ರಹವು ಸಹಸ್ರಾರು ಹಲವಾರು ಉಂಗುರಗಳ ರಚನೆಯನ್ನ ಹೊಂದಿದೆ. ಅರ್ಥ ಆಯ್ತು. ಈಗ ನಮ್ ಕೈ ಬೆರಳುಗಳಿಗೆ ಉಂಗುರ ಹಾಕಿದ್ರೆ ಚಂದ ಕಾಣಿಸುತ್ತೆ ಇಲ್ರಿ? ಚಂದ ಕಾಣಿಸುತ್ತೋ ಇಲ್ಲೋ? ಹಂಗೆ ಶನಿ ಗ್ರಹಕ್ಕೆ ಏನಪ್ಪಾ ಅಂತಂದ್ರ ಹಲವಾರು ಉಂಗುರಗಳ ರಚನೆ ಇರುವುದರಿಂದ ಅದೊಂದು ವಿಶಿಷ್ಟ ಗ್ರಹನೂ ಹೌದು, ಆಮೇಲೆ ಸುಂದರವಾದ ಗ್ರಹನೂ ಹೌದು ಅಂತ ಹೇಳ್ಬೋದು. ಅರ್ಥ ಆಯ್ತು. ನಂತರ ಗ್ರಹ ಯಾವ್ದಪ್ಪ ಅಂತಂದ್ರ ಯುರೇನಸ್ ಎಷ್ಟನೇ ಸ್ಥಾನದಲ್ಲಿದೆ ರೀ? 7ನೇ ಸ್ಥಾನದಲ್ಲಿರುವ ಗ್ರಹ ಯಾವ್ದಪ್ಪ ಅಂತಂದ್ರೆ ಯುರೇನಸ್. ಈ ಯುರೇನಸ್ ನ ಬಣ್ಣ ಯಾವ್ದಪ್ಪ ಅಂತಂದ್ರೆ ನೀಲಿ ಮತ್ತು ಹಸಿರು ಮಿಶ್ರಿತ ಗಾಢವಾದ ಬಣ್ಣವನ್ನ ಹೊಂದಿರುತ್ತದೆ. ಯಾವ್ದ್ರಿ? ಯುರೇನಸ್. ನೀಲಿ ಮತ್ತು ಹಸಿರು ಮಿಶ್ರಿತ ಬಣ್ಣವಿರುವುದು ಯಾವ್ದಪ್ಪ ಅಂತಂದ್ರ ಯುರೇನಸ್. 7ನೇ ಸ್ಥಾನದಲ್ಲಿರುವಂತ ಒಂದು ಗ್ರಹ ಅಂತ ಹೇಳ್ಬೋದು. ಇದು ಕೂಡ ಉಂಗುರವಾದ ರಚನೆಯನ್ನ ಹೊಂದಿರುತ್ತದೆ ಅಂತ ಹೇಳ್ಬೋದು. ನಂತರ ಕೊನೆಯ ಗ್ರಹ ಯಾವ್ದಪ್ಪ ಅಂತಂದ್ರೆ ನೆಪ್ಚೂನ್. ಸೂರ್ಯನಿಗೆ ದೂರವಿರುವ ಗ್ರಹ ಯಾವುದು ಅಂತ ಕೇಳ್ತಾರೆ. ಯಾವ್ದೇ? ಹಾಗಾದ್ರೆ ಯಾವ ಗ್ರಹದ ವಾರ್ಷಿಕ ಚಲನೆ ಜಾಸ್ತಿ ಇರುತ್ತೆ? ಭೂಮಿ. ನೆಪ್ಚೂನ್. ಯಾಕಪ್ಪ ಅಂತಂದ್ರ ನೆಪ್ಚೂನ್ ಸೂರ್ಯನಿಂದ ಏನೈತ್ರಿ? ದೂರ ಐತಿ. ಹೌದಾ? ಸೂರ್ಯನಿಂದ ಏನಾಗೈತ್ರಿ? ದೂರ ಐತಿ. ಅದು ಒಂದ್ ಸುತ್ತ ಹಾಕ್ಬೇಕಾಗಿತ್ತಪ್ಪ ಅಂತಂದ್ರ ಜಾಸ್ತಿ ಟೈಮ್ ತಗೋತೈತಿ. ಹೌದಿಲ್ಲ? ಅರ್ಥ ಆಯ್ತಾ? ಎಷ್ಟಪ್ಪ ಅಂತಂದ್ರ 165 ವರ್ಷ. ಎಷ್ಟ್ರಿ? 165 ವರ್ಷ. ಸೂರ್ಯನನ್ನ ಒಂದು ಸುತ್ತು ಹಾಕ್ಬೇಕಾಗಿತ್ತಂದ್ರ ಅದು ಎಷ್ಟು ವರ್ಷಗಳು ತಗೋತೈತ್ರಿ? 165 ವರ್ಷ. ಒಂದು ವರ್ಷದಲ್ಲಿ ಎಷ್ಟು ದಿನಗಳದಾವು? 365. ಒಂದು ವರ್ಷ ಅಲ್ಲ, 165 ವರ್ಷಗಳ ತೆಗೆದುಕೊಂಡಾಗ ಸೂರ್ಯನನ್ನ ಒಂದು ಸುತ್ತನ್ನ ಹಾಕುತ್ತೆ. ಯಾವುದು? ನೆಪ್ಚೂನ್. ಈ ಪ್ರಶ್ನೆ ಕೇಳ್ತಾರ, ಯಾವ ಗ್ರಹವು ಹೆಚ್ಚಿನ ವಾರ್ಷಿಕ ಚಲನೆಯನ್ನ ತೆಗೆದುಕೊಳ್ಳುತ್ತದೆ ಸೂರ್ಯನನ್ನ ಸುತ್ತಲೂ ಅಂತಂದ್ರೆ ನೆಪ್ಚೂನ್. ಅರ್ಥ ಆಯ್ತು. ಯಾಕೆ ಅಂತ ಪ್ರಶ್ನೆ ಕೇಳಿದಾಗೂ ಕೂಡ ಏನಪ್ಪಾ ಅಂತಂದ್ರೆ ಅದು ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ. ಈ ನೆಪ್ಚೂನ್ ಅಲ್ಲಿ ಉಷ್ಣಾಂಶ ಇರುತ್ತಾ? ಯಾಕಪ್ಪ ಅಂತಂದ್ರೆ ಅದು ಸೂರ್ಯನಿಂದ ದೂರದಲ್ಲಿರುವ ಗ್ರಹವಿರೋದ್ರಿಂದ ಅಲ್ಲಿ ಶೀತಕ ಗ್ರಹ ಎಂದು ಯಾವ ಗ್ರಹಕ್ಕೆ? ಶೀತ ಅಂದ್ರೇನು? ಚಳಿ. ಯಾಕೆ ಚಳಿ ಇರುತ್ರಿ? ಅದು ಸೂರ್ಯ